ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಯ್ಸ್, ಇವತ್ತು ರಾಘವೇಂದ್ರ ಸ್ವಾಮಿದು ಪೂಜೆ. ಇವತ್ತು ಮೂರನೇ ದಿವಸದ ಪೂಜೆ. ಇವತ್ತು ರಾಯರ ಆರಾಧನೆ ಇವತ್ತು. ಸೊ ನಮ್ಮ ಮನೆಯಲ್ಲೂ ಪುಟ್ಟದಾಗಿ ನಾನು ರಾಘವೇಂದ್ರ ಸ್ವಾಮಿನ ಆರಾಧಿಸ್ತೀನಿ. ನನ್ನಪ್ಪ ಗಾಯ್ಸ್, ನಾನು ತುಂಬ ಕಷ್ಟದಲ್ಲಿದ್ದೆ. ನಾನೇನು ತಾನೇನು ಶ್ರೀಮಂತಲಾಗೇನು ಹುಟ್ಟಲಿಲ್ಲ. ತುಂಬಾ ಅನುಭವಿಸಿದ್ದೀನಿ ಜೀವನದಲ್ಲಿ. ನಾನು ಮದುವೆ ಆದಾಗಿಂದ ಇಲ್ಲಿವರೆಗೂ ನನ್ನ ಹುಟ್ಟಿದ ಮನೆಯಿಂದನೂ ಅಷ್ಟೇ ತುಂಬ ಅನುಭವಿಸ್ಕೊಂಡೇ ಬಂದಿದ್ದೀನಿ. ಆದರೆ ನಾನು ಈ ನಮ್ಮ ಅಪ್ಪನ ನೆಂದಾಗಿಂದನೂ ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿದ್ದೀನಿ. ನೆಮ್ಮದಿ ಮನಸ್ಸಿಗೆ ಏನು ಸಿಗಲಿಲ್ಲ ಅಂದರೂ ಕಷ್ಟ ಇವಾಗ ಅಟ್ಲೀಸ್ಟು ಮನೆ ಅಂದಮೇಲೆ, ಸಂಸಾರ ಅಂದಮೇಲೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆದರೆ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ನಾನು ಕಷ್ಟ ಕೊಡಬೇಡ ಅಂತ ಹೇಳಲ್ಲ, ಎದುರಿಸೋ ಶಕ್ತಿ ಕೊಡು. ನೀನು ಯಾವಾಗಲೂ ನನ್ನ ಜೊತೆ ಇರ್ತೀನಿ, ಧೈರ್ಯ ನನಗೆ ಜಾಸ್ತಿ ಇರುತ್ತೆ ರಾಘವೇಂದ್ರ ಸ್ವಾಮಿ. ಅದೇ ನಾನು ಈ ಅಪ್ಪನಿಗೆ ಎಷ್ಟೋ ಸತಿ ಟ್ರೈ ಮಾಡ್ತಾಯಿದ್ದೀನಿ, ಮಂತ್ರಾಲಯ ಹೋಗಬೇಕು ಅಂತಂದ್ಬಿಟ್ಟು ಹೋಗೋಕ್ಕೆ ಆಗ್ತಾಯಿಲ್ಲ. ಸೊ ಇವತ್ತು ನಮ್ಮೂರು ಪಕ್ಕದಲ್ಲೇ ಇರುವಂಥ ದೇವಸ್ಥಾನ ಹೋಗಿದ್ವಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ ಎಲ್ಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಆಲ್ರೆಡಿ ನಿಮಗೆ ನಾನು ಪೋಸ್ಟ್ ಮಾಡಿದ್ದೀನಿ ವಿಡಿಯೋನ, ಬೇಕಾದರೆ ಹೋಗಿ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ರು ಇವತ್ತು ಅಲ್ಲಿ. ಸೊ ನನಗೆ ಇಷ್ಟ ಆಯಿತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದಷ್ಟೇ ನನಗೆ ನೆಮ್ಮದಿ ಆಯಿತು. ಸೊ ನಾನು ಪೂಜಿಸೋ ದೇವರು ರಾಘವೇಂದ್ರ ಸ್ವಾಮಿ. ನಾನು ಯಪ್ಪನ ನಂಬೋದ್ಮೇಲೆ ನನಗೆ ಒಳ್ಳೆಯದಾಗೈತೆ. ಸೊ ಗಾಯ್ಸ್, ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.